ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇ ನೋಡಿ ನನಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಈ ಹಬ್ಬನ ಎಳ್ಳು ಬೆಲ್ಲ ಹಂಚುವ ಮೂಲಕ ನಾವು ಆಚರಣೆ ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಬಂದ್ರೆ ಎಲ್ರಿಗೂ ಫಸ್ಟ್ ನೆನಪಾಗೋದೇ ಎಳ್ಳು ಬೆಲ್ಲ ಮತ್ತೆ ಕಬ್ಬು. ಈ ಎಳ್ಳು ಬೆಲ್ಲನ ನಾವು ಯಾವಾಗಲೂ ಮನೆಯಲ್ಲ ರೆಡಿ ಮಾಡ್ಕೊಳ್ಳೋದು. ಎಲ್ಲರೂ ಎಳ್ಳು ಬೆಲ್ಲನ ಮನೆಯಲ್ಲ ಮಾಡ್ಕೊಳ್ಳಿ, ಅಂಗಡಿಯಿಂದ ಎಲ್ಲ ಜಾಸ್ತಿ ತರಕ್ ಹೋಗ್ಬೇಡಿ. ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸೋ ಈ ಟೈಮಲ್ಲಿ ಸೂರ್ಯನ ಕಿರಣಗಳು ತುಂಬಾನೇ ಶಾರ್ಪ್ ಆಗಿ ಬೀಳ್ತಾ ಇರೋದ್ರಿಂದ ನಮಗೆ ತುಂಬಾ ಸುಸ್ತಾಗೋದು, ಇಲ್ಲಾಂದ್ರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಈ ತರ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಎಳ್ಳು ಬೆಲ್ಲ ನಮ್ಮ ದೇಹಕ್ಕೆ ಯಾವ ತರ ಎಲ್ಲ ಸಹಾಯ ಮಾಡುತ್ತೆ ಅಂತ ನಾನು ಈ ಎಳ್ಳು ಬೆಲ್ಲ ಮಾಡ್ತಾನೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಸಾಮಗ್ರಿಗಳು ಬೇಕು ಈ ಎಳ್ಳು ಬೆಲ್ಲ ಮಾಡೋಕೆ ಅಂತ ನೋಡ್ಕೊಂಡ್ಬರೋಣ. ಅರ್ಧ ಕೆಜಿ ಅಷ್ಟು ಉರ್ಗಡ್ಡೆನ ತಗೊಂಡಿದ್ದೀನಿ, 2 ಕೊಬ್ಬರಿ ತಗೊಂಡಿದ್ದೀನಿ, ಅರ್ಧ ಕೆಜಿ ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಕೆಜಿ ಅಂದ್ರೆ ಒಂದು 5 ಅಷ್ಟು ಬೆಲ್ಲ ತಗೊಂಡಿದ್ದೀನಿ, ಬಿಳಿ ಬೆಲ್ಲ. ಒಂದು ಅರ್ಧ ಕೆಜಿ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ, ಮತ್ತೆ 1 ಕಪ್ ಅಷ್ಟು ಎಳ್ಳನ್ನ ತಗೊಂಡಿದ್ದೀನಿ. ಮತ್ತೆ ಡೆಕೋರೇಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕಲ್ಲ ಜೀರಿಗೆನ ತಗೊಂಡ್ ಬಂದಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ದಿನಸಿ ಅಂಗಡಿಲೂ ಸಿಗುತ್ತೆ. ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ತಗೊಂಡ್ ಬಂದಿರೋದಷ್ಟೇ, ನಾವೇನು ಇದನ್ನ ಯಾವಾಗಲೂ ಯೂಸ್ ಮಾಡಲ್ಲ. ಇಷ್ಟೇ ಬೇಕಾಗಿರೋದು, ಇಷ್ಟನ್ನ ಯೂಸ್ ಮಾಡ್ಕೊಂಡು ಎಳ್ಳು ಬೆಲ್ಲನ ಮಾಡೋಣ. ಫಸ್ಟ್ ಈ ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಕುಡ್ಡಲ್ಲಿ ಕಟ್ ಮಾಡ್ಕೊಬೋದು, ಮತ್ತೆ ಚಾಕುಲ್ ಕಟ್ ಮಾಡ್ಕೊಬೋದು. ನಾನು ಈ ಕೈಯಲ್ಲೇ ಕಂಫರ್ಟೇಬಲ್ ಇರೋದ್ರಿಂದ ನಾನು ಕೈಯಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚಳಿ ಇರೋದ್ರಿಂದ ಶೀತ ಮತ್ತು ಕೆಮ್ಮಾಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ಬೆಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ಕ್ಯಾಲೋರೀಸ್ ದೇಹಕ್ಕೆ ಶಕ್ತಿಯನ್ನ ತುಂಬುತ್ತೆ. ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಯ್ತು. ಇವಾಗ ಈ ಕೊಬ್ಬರಿ ಇದೆಯಲ್ಲ, ಈ ಕೊಬ್ಬರಿದು ಮೇಲ್ಗಡೆ ಸ್ಕಿನ್ ಏನ್ ಕಾಣ್ತಿದೆ ಇದನ್ನ ನೀಟಾಗಿ ತುರ್ಕೊಬೇಕು. ಒಣ ಕೊಬ್ಬರಿಯಲ್ಲಿ ಕಬ್ಬಿಣಾಂಶ ತುಂಬಾನೇ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆ ಇರೋರಿಗೆ ಒಣ ಕೊಬ್ಬರಿ ರಾಮಬಾಣ ಅಂತಾನೆ ಹೇಳ್ಬೋದು. ಈ ಒಣ ಕೊಬ್ಬರಿಯಲ್ಲಿ ಸೆಲೆನಿಯಂ ಅಂಶ ತುಂಬಾನೇ ಇರೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರೋವರೆಗೂ ಕೂಡ ಒಣ ಕೊಬ್ಬರಿ ತುಂಬಾನೇ ಒಳ್ಳೆಯದು. ನೋಡಿ ಈ ತರ ಮೇಲ್ಗಡೆ ಸ್ಕಿನ್ ಇದೆಲ್ಲ ಇದನ್ನ ತೆಗೆದ್ಬಿಟ್ಟು ಈ ತರ ವೈಟ್ ಬರಬೇಕು. ಇಷ್ಟು ತುರ್ಕೊಂಡ್ರೆ ಸಾಕು, ತುಂಬಾ ಏನು ಜಾಸ್ತಿ ತುರ್ಕೊಂಬೇಡಿ. ನೋಡಿ ಈ ತರ ನೀಟಾಗಿ ಸ್ಕಿನ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನು. ಕೊಬ್ಬರಿನ ತುರ್ಕೊಂಡ್ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈ ಕಡಲೆನ ಹುರ್ಕೊಳ್ಳೋಣ. ನೆಕ್ಸ್ಟ್ ಎಳ್ಳನ್ನು ಹುರ್ಕೊಳ್ಳೋಣ. ಕಡಿಮೆ ಉರಿಲಿ ಹುರ್ಕೊಳ್ಳೋಣ ಆದಷ್ಟು. ಜಾಸ್ತಿ ಉರಿ ಕೊಟ್ಕೊಂಡ್ರೆ ಬೇಗ ಹೊತ್ಬಿಡುತ್ತೆ. ಈ ಎಳ್ಳಿನಲ್ಲಿ ಹೆಚ್ಚಿನದಾಗಿ ಪ್ರೋಟೀನ್ ಇರೋದ್ರಿಂದ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ತಡೆಗಟ್ಟುತ್ತೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಅದಲ್ಲದೆ ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ.
ನಮ್ಮ ಹಿರಿಯರು ತಂದಿರುವ ಎಳ್ಳು ಬೆಲ್ಲ ತಿನ್ನುವ ಆಚರಣೆಗಳು ಮತ್ತು ಪದ್ಧತಿಗಳ ಹಿಂದೆ ತುಂಬಾ ವೈಜ್ಞಾನಿಕ ಕಾರಣಗಳಿದೆ. ಈ ಸಂಕ್ರಾಂತಿ ಸಮಯದಲ್ಲಿ ಸೂರ್ಯ ನಮಗೆ ಸ್ವಲ್ಪ ಸಮೀಪವಾಗಿರೋದ್ರಿಂದ ದೇಹದ ಉಷ್ಣಾಂಶ ಕಾಪಾಡ್ಕೊಳ್ಳೋಕ್ಕೆ ಎಳ್ಳು ತುಂಬಾ ಹೆಲ್ಪ್ ಮಾಡುತ್ತೆ. ಆಗಲೇ ಹೇಳ್ದಾಗೆ ಬೆಲ್ಲದಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಅಂಶ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ. ಈ ನೆಲಗಡಲೆಯಲ್ಲಿ ಒಮೆಗಾ 6 ಮತ್ತು ವಿಟಮಿನ್ ಬಿ ಇರೋದ್ರಿಂದ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಕಡಲೆ ಬೀಜನ ಈ ಥರ ಹುರ್ಕೊಂಡ್ಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿದ್ಮೇಲೆ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಅದನ್ನ ತಗೊಂಡು ಇವಾಗ ಎಲ್ಲನೂ ಬಿಸಿಲಲ್ಲಿ ಒಣಗಿಸ್ಕೊಬೇಕು. ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಒಂದು 3-4 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡ್ರು ಸಹ ಏನೂ ಹಾಳಾಗಲ್ಲ. ನೋಡಿದ್ರಲ್ವಾ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.